ಊಹಿಸಿ ಯಾರು ಚಂದ್ರಸ್ವಾಮಿ ನನಗೆ ನೋಟಿಸ್ ಕೂಡ ಕೇಳೋಕ್ಕೆ ನಾನು ಕಣ್ಣಿಂದ ನೋಡಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಬೈಂಡ್ ಆಗಿದ್ದೀನಿ. ನಾಗಮಂಗಲದಲ್ಲಿ ಇದ್ದಾರೆ, ಅವ್ರು ಯಾಕೆ ಬೈಂದಾರೆ ಏನಂತ ನನಗೆ ಗೊತ್ತಿಲ್ಲ. ಲೀಗಲ್ ಆಗಿದ್ದಾರೆ, ಇಲ್ಲಿಗ ಚೆಕ್ ಮಾಡಬೇಕಾದ್ರೆ ಸರ್ಕಾರದ್ದು ಈತ ಏನಂತೆ ನಾನು ನೋಟಿಸ್ ಕೂಡ ಕೇಳಿದ್ದೀನಿ ಅಂತ ಹೇಳೋಕ್ಕೆ. ಬಾಂಗ್ಲಾದೇಶದವರು ಸುಮಾರು ವರ್ಷಗಳಿಂದ ನಾನೇನು ಹೇಳಿದ್ದೀನಿ, ಅದಕ್ಕೆ ಸ್ವಲ್ಪ ಯಾರು ಎಜುಕೇಟೆಡ್ಸ್ಗಳನ್ನ ಈ ಒಳ್ಳೊಳ್ಳೆ ಸ್ಥಾನ ಕೊಂಡಿಸ್ಬೇಕು ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ. ನಾನು ಹೇಳ್ದಿರ್ತಕ್ಕಂಥದ್ದು ಹೊರದೇಶದವರು ಸಹ ನಮ್ಮ ತಾಲೂಕಿನಲ್ಲಿದ್ದಾರೆ. ಅವ್ರು ಹೇಗೆ ಬಂದರು, ಯಾಕೆ ಬಂದಿದ್ದಾರೆ, ಅವರು ಲೀಗಲ್ಲಾಗಿ ಮೈಗ್ರೇಟ್ ಆಗಿದ್ದಾರಾ, ಇಲ್ಲೀಗಲ್ಲಾಗಿ ಇಮಿಗ್ರೆಂಟ್ಸ್ ಆಗಿದ್ದಾರಾ, ಏನು ಅದನ್ನು ಚೆಕ್ ಮಾಡಬೇಕಾಗಿರೋದು ಯಾರು? ಹಾಂ, ನೋಟಿಸಾರ ಕೊಡಲಿ, ಕೇಸಾರ ಹಾಕಲಿ, ಏನೋ ಬೇರೆ ಪ್ರಶ್ನೆ. ಅದು ಇರ್ತಕ್ಕಂಥದ್ದು ಸತ್ಯ. ಅದನ್ನು ಇವತ್ತು ಹೇಳ್ತೀನಿ, ನಾಳೆ ಕೇಳ್ತೀನಿ, ನಾಳೆ ನಾನು ಕಣ್ಣಿಂದ ನೋಡಿರ್ತಕ್ಕಂಥದ್ದು. ತಮಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಮುಂದಾಗ್ತಿರುವಂಥದ್ದು ಸರ್. ನೋಟಿಸಾರ ಕೊಡಲಿ, ಕೇಸಾರ ಹಾಕಲಿ, ಜೈಲ್ಗಾರ ಹಾಕಲಿ, ವಿ ನೆವರ್ ಕೇರ್ ದಿಸ್ ಗೌರ್ಮೆಂಟ್. ಅಲ್ಲ ಅಂದರೆ ಸರ್, ಈ ಸರ್ಕಾರ ದ್ವೇಷದ ರಾಜಕಾರಣವನ್ನು ಹೇಗೆ ಮಾಡ್ತಾಯಿದೆ, ಎಲ್ಲೆಲ್ಲಿ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನ ಇಡೀ ದೇಶ ನೋಡ್ತಾ ಇದೆ. ಇದು ಮಾಡ್ತಾ ಇರಲಿ, ಚಕ್ರ ತಿರುಗ್ತಾ ಇರ್ತದೆ, ತಿರುಗಿಕೊಂಡು ಅವ್ರಿಗೆ ಬರ್ತಿರ್ತದೆ. ಈಸ್ ಆಲ್ವೇಸ್ ಫೇಮಸ್ ಫಾರ್ ಗ್ರಿಡ್ಸ್ ಪಾಲಿಟಿಕ್ಸ್. ಅವರ ಉದ್ದೇಶ ಬೇರೆ ಇದೆ. ಪೊಲೀಸ್ನವ್ರು ಪ್ರಾಮಾಣಿಕವಾಗಿ ಮಾತಾಡ್ತಾರಾ? ಯಾರ್ಯಾರನ್ನ ಕೇಸಲ್ಲಿ ಯಾರನ್ನ ಫಿಕ್ಸ್ ಮಾಡಬೇಕು ಲಿಸ್ಟ್ ಮಾಡ್ತಾ ಇರೋರು ಯಾರು? ಪೊಲೀಸ್ನವ್ರಲ್ಲ. ಲಿಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ಚೇಲಗಳು. ಯಾರನ್ನು ಫಿಕ್ಸ್ ಮಾಡಬೇಕು, ಯಾರನ್ನು ನೆಕ್ಸ್ಟ್ ಈಗ ಏನು ಮಾಡ್ತಾರೆ, ಈ ಥರರು ಅಂತ ಹಾಕಿರ್ತಾರೆ. ಅದರಲ್ಲಿ ಯಾರನ್ನು ಫಿಕ್ಸ್ ಮಾಡಬೇಕು ಏನು? ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ನಮ್ಮ ಒಬ್ಬ ಕೌನ್ಸಿಲರ್ ಶಂಕರಲಿಂಗೇಗೌಡ, ಹೌದು, ಒಬ್ಬರು ಲೀಡ್ರ್ ಆದವರು, ಕೌನ್ಸಿಲರ್ ಆದವರು, MLA ಆದವರು, ಮಾಜಿ ಶಾಸಕರು, ಮಾಜಿ ಜನಪ್ರತಿನಿಧಿಗಳು ಎಲ್ಲಾದರೂ ಗಲಾಟೆ ಆಗ್ತಾಯಿದೆ ಅಂದಾಗ ಅಲ್ಲಿ ಹೋಗ್ತಾರೆ, ಸಮಾಧಾನ ಮಾಡೋದಕ್ಕೋ ಮತ್ತೊಂದಕ್ಕೋ ಹೋಗ್ತಾರೆ. ನೀವು ಅಲ್ಲಿ ಹೋಗಿದ್ರು ಅಂದ ತಕ್ಷಣವೇ ನೀವು ಅವ್ರ ಮೇಲೆ ಕೇಸ್ ಹಾಕೋದಾದರೆ ಸಮಾಧಾನ ಪೊಲೀಸ್ ಥರ ಮಾಡ್ತಾರೆ. ಎಲ್ಲ ಶಾಂತಿ ಸುವ್ಯವಸ್ಥೆ ಅವರೇ ಕಾಪಾಡ್ಬಿಡ್ತಾರ? ಇವತ್ತು ಯಾರೋ ಇಂಟೆಲಿಜೆನ್ಸ್ನ ಮೇಲೆ ತಗೊಂಡು ಈ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ, ಅಶೋಕ್ ಅವ್ರ ಮೇಲೆ ಹೇಳಿದಾರಲ್ಲ, ಇದೇ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾಯಿದ್ರು? ಗಲಾಟೆಗಿಂತ ಮುಂಚೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡಲಿಲ್ಲ? ಕಳೆದ ವರ್ಷ ಇದೇ ಜಾಗದಲ್ಲಿ, ಇದೇ ಟೈಮ್ನಲ್ಲಿ, ಇದೇ ಗಣೇಶ ಶಿಕ್ಷಕರ ಗಲಾಟೆ ಆಗಿತ್ತಲ್ಲ, ಅದೇ ಜಾಗದಲ್ಲಿ ಏನು ಮಾಡ್ತಾಯಿದ್ರು? SP ಡ್ಯೂಟಿಯನ್ನು ಏನು ಮಾಡ್ತಾವನೆ, ಇಂಟೆಲಿಜೆನ್ಸ್ ಏನು ಮಾಡ್ತಾವನೆ, ಯಾರು ರೋಲ್ ಕಾಲ್ಕು ಮಾಡಿಕೊಡ್ತಾವನೆ ಅಂದರೆ ನಮ್ಮ ಹತ್ರ ಮಾಹಿತಿ ಮುಂದಿನ ದಿನಗಳು ಅವೆಲ್ಲ ಬರ್ತವೆ. ಮೊದಲು ಅವರು ಮಾನ ಮರ್ಯಾದಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕಾಗಿತ್ತು. ಇಷ್ಟಲ್ಲಿ ಇಟ್ಸ್ ಟೋಟಲ್ ಫೇಲ್ಯೂರ್ ಆಫ್ ದ ಇಂಟೆಲಿಜೆನ್ಸ್. ಇದನ್ನು ಸರ್, ಇಲ್ಲಿ ಗಲಾಟೆಯಲ್ಲಿ ಗಲಭೆ ಮಾಡಿದವ್ರನ್ನ ಬಿಟ್ಟು JDS ಕಾರ್ಯಕರ್ತರನ್ನ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ಇದು ಮಾಡಿಸ್ತೀರಾ ಸರ್? FIR ಮಾಡಿಸ್ತೀರಾ? ಖಂಡಿತವಾಗ್ಲೂ ಬರ್ದು ಮಾಡಿಕೊಳ್ಳಿ. ಏನು ಹೇಳಿ ಸರ್? ನೆಕ್ಸ್ಟು ನಮ್ಮ ಕೌನ್ಸಿಲರ್ ಶಂಕರಲಿಂಗೇಗೌಡ ಅವರು ಯೋಗೇಶ್ ಅನ್ನೋರನ್ನ, ವಿಜಯಕುಮಾರ್ ಪುಂಗ ಅನ್ನೋರನ್ನ ಈ ಸದ್ಯದಲ್ಲೇ FIR ಹಾಕ್ಸ್ತಾರೆ. FIR ಹಾಕ್ಸಿ ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಅವ್ರ ಜೊತೆಯಲ್ಲಿ ಇನ್ನೊಂದು 100 ಜನ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಏನಂದ್ರೆ ಇದನ್ನೆಲ್ಲ ಎದುರಿಸ್ತಕ್ಕಂಥ ಪಾಲಿಟಿಕ್ಸ್ ಯಾರು ಕೇರ್ ಮಾಡ್ತಾರೆ ಇದಕ್ಕೆಲ್ಲ? ಕುಮಾರಸ್ವಾಮಿ ಅವರು ಬರ್ತಿರೋದನ್ನು ಕೂಡ ರಾಜಕಾರಣ ಮಾಡೋದಕ್ಕೆ ಅಂತಂದು ಈ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರು, ಕೇಂದ್ರ ಮಂತ್ರಿಗಳು, ಅವರು ಪ್ರತಿ ವಾರ ಮಂಡ್ಯಕ್ಕೆ ಬರ್ತಾರೆ. ಇವ್ರು ಕೇಳ್ಕೊಂಬರ್ಬೇಕಂತ, ಇವ್ರನ್ನ ಪರ್ಮಿಷನ್ ತಗೊಂಬರ್ಬೇಕಂತ. ಪಾಪ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸನ್ಮಾನ್ಯ ಚಂದ್ರಸ್ವಾಮಿಯವರಲ್ಲಿ, ಅದೇನೋ ಕೊಡ್ತೀನಿ ಅಂತ ಹೇಳಿದ್ದೀರಪ್ಪ, ಬಂದು ಕೊಟ್ಬಿಡು ಅಂತ. ಪಾಪ ಈಗಲೂ ದುಡ್ಡು ಹಣಕಾಸಿಗೆ ತೊಂದರೆ ಇದೆಯಾ? ಸರ್ಕಾರದಿಂದ ಬರಲಿ, ಅದು ಪ್ರೊಸೀಜರು. ಪಾಪ ವೈಯಕ್ತಿಕವಾಗಿ ಫಸ್ಟ್ ಟೈಮು 30 ವರ್ಷ ಜೀವನ ಕೊಟ್ಟಿದ್ದಾರೆ, ಭಿಕ್ಷೆ ಕೊಟ್ಟಿದ್ದಾರೆ, ರಾಜಕೀಯವಾಗಿ ಅಧಿಕಾರ ಕೊಟ್ಟಿದ್ದಾರೆ ಈ ತಾಲೂಕಿನ ಜನತೆ. ಪಾಪ ಅವ್ರ ಕಷ್ಟ ಸುಂದರ ಅದು ಏನೇನು ಕೊಡ್ತೀಯ ಕೊಟ್ಬಿಡಪ್ಪ, ನಾನು ಕೈ ಮುಗಿದು ಕೇಳ್ಕೊಡ್ತೀನಪ್ಪ, ಕೊಡೋದನ್ನ ಬೇಗ ಕೊಟ್ಬಿಡು. ಅದೇನಲ್ಲಿ ನಮ್ಮ ಪ್ರಕಾರ ಯಾವತ್ತೂ ಕೈ ಎತ್ತು ಕೊಟ್ಟಿದ್ದು ನೋಡಿಲ್ಲ. ಪಾಪ ಈಗ ಮಂತ್ರಿಗಳಾಗಿದ್ದಾರೆ, ಈಗಲೂ ಹಣಕಾಸು ತೊಂದರೆ ಇರೋ ಅಂತ ಭಾವಿಸಿರ್ತೀನಿ. ಪಾಪ ಅವರ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನ ಕೇಳಿಕೊಂಡಾಗ ಆರ್ಥಿಕವಾಗಿ ಸದೃಢರಾಗಿರಬೇಕು. ಏನೋ ಒಂಚೂರು ಪಾಪ ಯಾರೋ ನೊಂದವ್ರಿಗೆ ಬೆಂದವ್ರಿಗೆ ಹೆಚ್ಚಿನ ಮಾಡ್ತಾಯಿಲ್ಲ, ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೈಯಿಂದ ಕೊಟ್ಬಿಟ್ರೆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಕೈ ಮುಗಿದು ಕೇಳ್ಕೊಳ್ತೀನಿ, ಅದೇನು ಕೊಡಬೇಕು ಅಂತ ಇದೆಯಾ ಕೊಟ್ಬಿಡಪ್ಪ, ಬೇಗ ನಾಳೆ ನಡೆದೆಲ್ಲ ಕೊಟ್ಬಿಡು. ನಾವು ಒಂದು ಮಾಧ್ಯಮದ ಮೂಲಕ ಆತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀವಿ.
ಅದು ಬಿಟ್ಟು ನಾನು ಕೊಡ್ತೀನಿ ಸರ್ಕಾರದಿಂದ ಕೊಡಿಸ್ತೀನಿ. ಸರ್ಕಾರದ ಪ್ರೊಸೀಜರ್ ಇರ್ತದೆ. ಸಿದ್ದರಾಮಯ್ಯನವ್ರಿಗೆ ಅಥವಾ ಮುಖ್ಯಮಂತ್ರಿಗಳಿದ್ದವ್ರಿಗೆ ಡಿಸ್ಕ್ರಿಪ್ಷನ್ ಪವರ್ ಇರ್ತದೆ, ಕೊಡ್ಬೋದು ಅವರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸರ್ಕಾರದ ಆರ್ಥಿಕ ಸ್ಥಿತಿ ಏನಿದೆ ನಮಗೆ ಗೊತ್ತಿಲ್ಲ. ಏಕೆಂದರೆ ಪಾಪ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರಾದರೂ ಹುಷಾರಿಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ಸಹಕಾರ ಮಾಡ್ತಿದ್ರು. ಇಲ್ಲಿ 6 ಲಕ್ಷ ಆಗಿದೆ, 10,000 ರೂಪಾಯಿ ಕೊಡ್ತವ್ರೆ. ಈಗ 2.25 ಕೋಟಿನ 2 ಕೋಟಿನ 60 ಲಕ್ಷ ರೂಪಾಯಿ ಅಷ್ಟನ್ನು ಕೊಡಿಸ್ಬಿಟ್ರೆ ಒಂದು ಥ್ಯಾಂಕ್ಸ್ ಅಣ್ಣ. ಜೊತೆಗೆ ಅದಿರಲಿ, ಸರ್ಕಾರದ ಬರ್ತದ್ರಿ ಇವತ್ತಲ್ಲ ನಾಳೆ. ಊಹಿಸಿ ಯಾರು ಚಂದ್ರಸ್ವಾಮಿ ನನಗೆ ನೋಟಿಸ್ ಕೂಡ ಕೇಳೋಕ್ಕೆ ನಾನು ಕಣ್ಣಿಂದ ನೋಡಿರ್ತಕ್ಕಂಥದ್ದು. ಇವತ್ತು ಅದಕ್ಕೆ ಬೈಂಡ್ ಆಗಿದ್ದೀನಿ. ನಾಗಮಂಗಲದಲ್ಲಿ ಇದ್ದಾರೆ, ಅವ್ರು ಯಾಕೆ ಬೈಂದಾರೆ ಏನಂತ ನನಗೆ ಗೊತ್ತಿಲ್ಲ. ಲೀಗಲ್ ಆಗಿದ್ದಾರೆ, ಇಲ್ಲಿಗ ಚೆಕ್ ಮಾಡ್ಬೇಕಾದ್ರೆ ಸರ್ಕಾರದ್ದು ಈತ ಏನಂತೆ ನಾನು ನೋಟಿಸ್ ಕೂಡ ಕೇಳಿದ್ದೀನಿ ಅಂತ ಹೇಳೋಕ್ಕೆ. ಬಾಂಗ್ಲಾದೇಶದವರು ಸುಮಾರು ವರ್ಷಗಳಿಂದ ನಾನೇನು ಹೇಳಿದ್ದೀನಿ, ಅದಕ್ಕೆ ಸ್ವಲ್ಪ ಯಾರು ಎಜುಕೇಟೆಡ್ಸ್ಗಳನ್ನ ಈ ಒಳ್ಳೊಳ್ಳೆ ಸ್ಥಾನ ಕೊಂಡಿಸ್ಬೇಕು ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ. ನಾನು ಹೇಳ್ದಿರ್ತಕ್ಕಂಥದ್ದು, ಹೊರದೇಶದವರು ಸಹ ನಮ್ಮ ತಾಲೂಕಿನಲ್ಲಿದ್ದಾರೆ. ಅವ್ರು ಹೇಗೆ ಬಂದರು, ಯಾಕೆ ಬಂದಿದ್ದಾರೆ, ಅವರು ಲೀಗಲ್ಲಾಗಿ ಮೈಗ್ರೇಟ್ ಆಗಿದ್ದಾರಾ, ಇಲ್ಲೀಗಲ್ಲಾಗಿ ಇಮಿಗ್ರೆಂಟ್ಸ್ ಆಗಿದ್ದಾರಾ, ಏನು ಅದನ್ನು ಚೆಕ್ ಮಾಡಬೇಕಾಗಿದ್ದಾರೆ ಯಾರು? ಹಾಂ, ನೋಟಿಸಾರ ಕೊಡಲಿ, ಕೇಸಾರ ಹಾಕಲಿ, ಏನೋ ಬೇರೆ ಪ್ರಶ್ನೆ. ಅದು ಇರ್ತಕ್ಕಂಥದ್ದು ಸತ್ಯ. ಅದನ್ನು ಇವತ್ತು ಹೇಳ್ತೀನಿ, ನಾಳೆ ಕೇಳ್ತೀನಿ, ನಾಳೆ ನಾನು ಕಣ್ಣಿಂದ ನೋಡಿರ್ತಕ್ಕಂಥದ್ದು. ತಮಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಮುಂದಾಗ್ತಿರುವಂಥದ್ದು ಸರ್. ನೋಟಿಸಾರ ಕೊಡಲಿ, ಕೇಸಾರ ಹಾಕಲಿ, ಜೈಲ್ಗಾರ ಹಾಕಲಿ, ವಿ ನೆವರ್ ಕೇರ್ ದಿಸ್ ಗೌರ್ಮೆಂಟ್. ಅಲ್ಲ ಅಂದರೆ ಸರ್, ಈ ಸರ್ಕಾರ ದ್ವೇಷದ ರಾಜಕಾರಣವನ್ನು ಹೇಗೆ ಮಾಡ್ತಾಯಿದೆ, ಎಲ್ಲೆಲ್ಲಿ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನ ಇಡೀ ದೇಶ ನೋಡ್ತಾ ಇದೆ. ಇದು ಮಾಡ್ತಾ ಇರಲಿ, ಚಕ್ರ ತಿರುಗ್ತಾ ಇರ್ತದೆ, ತಿರುಗಿಕೊಂಡು ಅವ್ರಿಗೆ ಬರ್ತಿರ್ತದೆ. ಈಸ್ ಆಲ್ವೇಸ್ ಫೇಮಸ್ ಫಾರ್ ಗ್ರಿಡ್ಸ್ ಪಾಲಿಟಿಕ್ಸ್. ಅವರ ಉದ್ದೇಶ ಬೇರೆ ಇದೆ. ಪೊಲೀಸ್ನವ್ರು ಪ್ರಾಮಾಣಿಕವಾಗಿ ಮಾತಾಡ್ತಾರಾ? ಯಾರ್ಯಾರನ್ನ ಕೇಸಲ್ಲಿ ಯಾರನ್ನ ಫಿಕ್ಸ್ ಮಾಡಬೇಕು ಲಿಸ್ಟ್ ಮಾಡ್ತಾ ಇರೋರು ಯಾರು? ಪೊಲೀಸ್ನವ್ರಲ್ಲ. ಲಿಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ಚೇಲಗಳು. ಯಾರನ್ನು ಫಿಕ್ಸ್ ಮಾಡಬೇಕು, ಯಾರನ್ನು ನೆಕ್ಸ್ಟ್ ಈಗ ಏನು ಮಾಡ್ತಾರೆ, ಈ ಥರರು ಅಂತ ಹಾಕಿರ್ತಾರೆ. ಅದರಲ್ಲಿ ಯಾರನ್ನು ಫಿಕ್ಸ್ ಮಾಡಬೇಕು ಏನು? ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ನಮ್ಮ ಒಬ್ಬ ಕೌನ್ಸಿಲರ್ ಶಂಕರಲಿಂಗೇಗೌಡ, ಹೌದು, ಒಬ್ಬರು ಲೀಡ್ರ್ ಆದವರು, ಕೌನ್ಸಿಲರ್ ಆದವರು, MLA ಆದವರು, ಮಾಜಿ ಶಾಸಕರು, ಮಾಜಿ ಜನಪ್ರತಿನಿಧಿಗಳು ಎಲ್ಲಾದರೂ ಗಲಾಟೆ ಆಗ್ತಾಯಿದೆ ಅಂದಾಗ ಅಲ್ಲಿ ಹೋಗ್ತಾರೆ, ಸಮಾಧಾನ ಮಾಡೋದಕ್ಕೋ ಮತ್ತೊಂದಕ್ಕೋ ಹೋಗ್ತಾರೆ. ನೀವು ಅಲ್ಲಿ ಹೋಗಿದ್ರು ಅಂದ ತಕ್ಷಣವೇ ನೀವು ಅವ್ರ ಮೇಲೆ ಕೇಸ್ ಹಾಕೋದಾದರೆ ಸಮಾಧಾನ ಪೊಲೀಸ್ ಥರ ಮಾಡ್ತಾರಲ್ಲ. ಶಾಂತಿ ಸುವ್ಯವಸ್ಥೆ ಅವರೇ ಕಾಪಾಡ್ಬಿಡ್ತಾರ. ಇವತ್ತು ಯಾರೋ ಇಂಟೆಲಿಜೆನ್ಸ್ನ ಮೇಲೆ ತಗೊಂಡು ಈ ಶೋಭಾ ಕರಂದ್ಲಾಜೆ ಅವ್ರ ಮೇಲೆ, ಅಶೋಕ್ ಅವ್ರ ಮೇಲೆ ಹೇಳಿದಾರಲ್ಲ, ಇದೇ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾಯಿದ್ರು? ಗಲಾಟೆಗಿಂತ ಮುಂಚೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡಲಿಲ್ಲ? ಕಳೆದ ವರ್ಷ ಇದೇ ಜಾಗದಲ್ಲಿ, ಇದೇ ಟೈಮ್ನಲ್ಲಿ, ಇದೇ ಗಣೇಶ ಶಿಕ್ಷಕರ ಗಲಾಟೆ ಆಗಿತ್ತಲ್ಲ, ಅದೇ ಜಾಗದಲ್ಲಿ ಏನು ಮಾಡ್ತಾಯಿದ್ರು? SP ಡ್ಯೂಟಿಯನ್ನು ಏನು ಮಾಡ್ತಾವನೆ, ಇಂಟೆಲಿಜೆನ್ಸ್ ಏನು ಮಾಡ್ತಾವನೆ, ಯಾರು ರೋಲ್ ಕಾಲ್ ಮಾಡಿಕೊಡ್ತಾವನೆ ಅಂದರೆ ನಮ್ಮ ಹತ್ರ ಮಾಹಿತಿ ಮುಂದಿನ ದಿನಗಳು ಅವೆಲ್ಲ ಬರ್ತವೆ. ಮೊದಲು ಅವರು ಮಾನ ಮರ್ಯಾದಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕಾಗಿತ್ತು. ಇಷ್ಟಲ್ಲಿ ಇಟ್ಸ್ ಟೋಟಲ್ ಫೇಲ್ಯೂರ್ ಆಫ್ ದ ಇಂಟೆಲಿಜೆನ್ಸ್. ಇದನ್ನು ಸರ್, ಇಲ್ಲಿ ಗಲಾಟೆಯಲ್ಲಿ ಗಲಭೆ ಮಾಡಿದವ್ರನ್ನ ಬಿಟ್ಟು JDS ಕಾರ್ಯಕರ್ತರನ್ನ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ಇದು ಮಾಡಿಸ್ತೀರಾ ಸರ್, FIR ಮಾಡಿಸ್ತೀರಾ? ಖಂಡಿತವಾಗ್ಲೂ ಬರ್ದು ಮಾಡಿಕೊಳ್ಳಿ. ಏನು ಹೇಳಿ ಸರ್. ನೆಕ್ಸ್ಟು ನಮ್ಮ ಕೌನ್ಸಿಲರ್ ಶಂಕರಲಿಂಗೇಗೌಡ ಅವರು ಯೋಗೇಶ್ ಅನ್ನೋರನ್ನ, ವಿಜಯಕುಮಾರ್ ಪುಂಗ ಅನ್ನೋರನ್ನ ಈ ಸದ್ಯದಲ್ಲೇ FIR ಹಾಕ್ಸ್ತಾರೆ. FIR ಹಾಕ್ಸಿ ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಅವ್ರ ಜೊತೆಯಲ್ಲಿ ಇನ್ನೊಂದು 100 ಜನ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಏನಂದ್ರೆ ಇದನ್ನೆಲ್ಲ ಎದುರಿಸ್ತಕ್ಕಂಥ ಪಾಲಿಟಿಕ್ಸ್ ಯಾರು ಕೇರ್ ಮಾಡ್ತಾರೆ ಇದಕ್ಕೆಲ್ಲ? ಕುಮಾರಸ್ವಾಮಿ ಅವರು ಬರ್ತಿರೋದನ್ನು ಕೂಡ ರಾಜಕಾರಣ ಮಾಡೋದಕ್ಕೆ ಅಂತಂದು. ಈ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರು, ಕೇಂದ್ರ ಮಂತ್ರಿಗಳು, ಅವರು ಪ್ರತಿ ವಾರ ಮಂಡ್ಯಕ್ಕೆ ಬರ್ತಾರೆ. ಇವ್ರು ಕೇಳ್ಕೊಂಬರ್ಬೇಕಂತ, ಇವ್ರನ್ನ ಪರ್ಮಿಷನ್ ತಗೊಂಬರ್ಬೇಕಂತ. ಪಾಪ ನಾನು ಕೈ ಮುಗಿದು ಕೇಳ್ಕೊತೀನಿ ಸನ್ಮಾನ್ಯ ಚಂದ್ರಸ್ವಾಮಿಯವರಲ್ಲಿ, ಅದೇನೋ ಕೊಡ್ತೀನಿ ಅಂತ ಹೇಳಿದ್ದೀರಪ್ಪ, ಬಂದು ಕೊಟ್ಬಿಡು ಅಂತ. ಪಾಪ ಈಗಲೂ ದುಡ್ಡು ಹಣಕಾಸಿಗೆ ತೊಂದರೆ ಇದೆಯಾ? ಸರ್ಕಾರದಿಂದ ಬರಲಿ, ಅದು ಪ್ರೊಸೀಜರು. ಪಾಪ ವೈಯಕ್ತಿಕವಾಗಿ ಫಸ್ಟ್ ಟೈಮು 30 ವರ್ಷ ಜೀವನ ಕೊಟ್ಟಿದ್ದಾರೆ, ಭಿಕ್ಷೆ ಕೊಟ್ಟಿದ್ದಾರೆ, ರಾಜಕೀಯವಾಗಿ ಅಧಿಕಾರ ಕೊಟ್ಟಿದ್ದಾರೆ ಈ ತಾಲೂಕಿನ ಜನತೆ. ಪಾಪ ಅವ್ರ ಕಷ್ಟ ಸುಂದರ ಅದು ಏನೇನು ಕೊಡ್ತೀಯ ಕೊಟ್ಬಿಡಪ್ಪ, ನಾನು ಕೈ ಮುಗಿದು ಕೇಳ್ಕೊಡ್ತೀನಪ್ಪ, ಕೊಡೋದನ್ನ ಬೇಗ ಕೊಟ್ಬಿಡು. ಅದು ಏನಲ್ಲಿ ನಮ್ಮ ಪ್ರಕಾರ ಯಾವತ್ತೂ ಕೈ ಎತ್ತು ಕೊಟ್ಟಿದ್ದು ನೋಡಿಲ್ಲ. ಪಾಪ ಈಗ ಮಂತ್ರಿಗಳಾಗಿದ್ದಾರೆ,
ಈಗಲೂ ಹಣಕಾಸು ತೊಂದರೆ ಇರೋ ಅಂತ ಭಾವಿಸಿರ್ತೀನಿ. ಪಾಪ ಅವರ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನ ಕೇಳಿಕೊಂಡಾಗ ಆರ್ಥಿಕವಾಗಿ ಸದೃಢರಾಗಿರಬೇಕು. ಏನೋ ಒಂಚೂರು ಪಾಪ ಯಾರೋ ನೊಂದವ್ರಿಗೆ ಬೆಂದವ್ರಿಗೆ ಹೆಚ್ಚಿನ ಮಾಡ್ತಾಯಿಲ್ಲ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೈಯಿಂದ ಕೊಟ್ಬಿಟ್ರೆ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಕೈ ಮುಗಿದು ಕೇಳ್ಕೊಳ್ತೀನಿ, ಅದೇನು ಕೊಡಬೇಕು ಅಂತ ಇದೆಯಾ ಕೊಟ್ಬಿಡಪ್ಪ ಬೇಗ, ನಾಳೆ ನಾಡಿದೆಲ್ಲ ಕೊಟ್ಬಿಡು. ನಾವು ಒಂದು ಮಾಧ್ಯಮದ ಮೂಲಕ ಆತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀವಿ. ಅದು ಬಿಟ್ಟು ನಾನು ಕೊಡ್ತೀನಿ, ಸರ್ಕಾರದಿಂದ ಕೊಡಿಸ್ತೀನಿ. ಸರ್ಕಾರದ ಪ್ರೊಸೀಜರ್ ಇರ್ತದೆ. ಸಿದ್ದರಾಮಯ್ಯನವ್ರಿಗೆ ಅಥವಾ ಮುಖ್ಯಮಂತ್ರಿಗಳಿದ್ದವ್ರಿಗೆ ಡಿಸ್ಕ್ರಿಪ್ಷನ್ ಪವರ್ ಇರ್ತದೆ, ಕೊಡ್ಬೋದು ಅವರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸರ್ಕಾರದ ಆರ್ಥಿಕ ಸ್ಥಿತಿ ಏನಿದೆ ನಮಗೆ ಗೊತ್ತಿಲ್ಲ. ಏಕೆಂದರೆ ಪಾಪ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರಾದ್ರೂ ಹುಷಾರಿಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ಸಹಕಾರ ಮಾಡ್ತಿದ್ರು. ಇಲ್ಲಿ 6 ಲಕ್ಷ ಆಗಿದೆ, 10,000 ರೂಪಾಯಿ ಕೊಡ್ತವ್ರೆ. ಈಗ 2.25 ಕೋಟಿನ 2 ಕೋಟಿನ 60 ಲಕ್ಷ ರೂಪಾಯಿ ಅಷ್ಟನ್ನು ಕೊಡಿಸ್ಬಿಟ್ರೆ ಒಂದು ಥ್ಯಾಂಕ್ಸ್ ಅಣ್ಣ. ಜೊತೆಗೆ ಅದಿರಲಿ ಸರ್ಕಾರದ ಬರ್ತದ್ರಿ ಇವತ್ತರ ನಾಳೆ ವೈಯಕ್ತಿಕವಾಗಿ ಕೂಡ ನಾವು ಕೊಟ್ಬಿಟ್ರೆ ಅಂತ